ಕೈಲಾಸ ಪರ್ವತಕ್ಕೆ ಬಂದರೆ ಅಲ್ಲಿ ಇಲ್ಲ ರುದ್ರದೇವರು. ಏನು ಅಂತ ಕೇಳಿದರೆ, ಜಾಲಂಧರ ಬರ್ತಾನೆ, ಅವನದೊಂದಿಷ್ಟು ಅಸುರರು ಬರ್ತಾರೆ ಅಂತ ಹೇಳಿ ಇವ ಮಾನಸ ಪರ್ವತಕ್ಕೆ ತಾನು ಹೋಗಿದ್ದಾನೆ ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ಮಾನಸ ಅಂತ ಪರ್ವತ, ಅವುಗಳೊಂದಷ್ಟು ವರ್ಣನೆ ಅದೆಲ್ಲ ಏರಿ ಕೂತಿದ್ದಾನೆ ಈ ರುದ್ರದೇವರು ತನ್ನ ಗಡನದ ಒಟ್ಟಿಗೆ. ಜಾಲಂಧರ ಬಂದರೆ ಜಾಲಾಡಿದ್ದಾನೆ. ಎಲ್ಲಿ ಕೂಡಿದ್ರೂ ಕೂಡ ರುದ್ರದೇವರು ಸಿಕ್ಕಲಿಲ್ಲ, ಪಾರ್ವತಿಯೂ ಸಿಕ್ಕಲಿಲ್ಲ. ಕೊನೆಗೆ ಕೈಲಾಸ ಪರ್ವತದಿಂದ ಇಳಿದು ಬಂದು ತಾನು ಮಾನಸೋತ್ತರ ಪರ್ವತಕ್ಕೆ ತಾನು ಹೋಗಿದ್ದಾನೆ. ಅಲ್ಲಿ ಬಂದದ್ದನ್ನು ನೋಡಿ ಮತ್ತೆ ರುದ್ರದೇವರು ತನ್ನೆಲ್ಲ ಗಣಗಳ ಹತ್ರ ಹೇಳ್ತಾ ಇದ್ದಾನಂತೆ. ರುದ್ರದೇವರು, ಗಣನಾಯಕ ಎಲ್ಲ ನೋಡಿಕೊಳ್ಳಿ, ಅವನು ಈ ಕಡೆ ಬರಲೇಬಾರದು, ಆ ರೀತಿಯಾಗಿ ನೀವು ನೋಡಿಕೊಳ್ಳಿ, ಅವನನ್ನು ನಾವು ಬಿಡಲೇಬಾರದು ಅಂತ ಹೇಳಿ ರುದ್ರದೇವರ ಆಜ್ಞೆಯನ್ನು ಮಾಡಿದ್ದಾರೆ. ಹಾಗಾಗಿ ನಂದೀಶ್ವರ ತಾನೆಲ್ಲ ನಿಂತು ಆ ಜಾಲಂಧರನ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾರೆ. ಒಂದೊಂದು ತಲೆಯ ಮೇಲೆ ಎಷ್ಟೆಲ್ಲ ಯೋಜನೆ ಉಂಟು ಅಂತ ಹೇಳ್ತಾ ಇದ್ದಾರೆ. 12 ಯೋಜನೆ ವಿಸ್ತಾರವಾದಂತಹ ಒಂದು ಕೊಡೆಯನ್ನು ಹಿಡ್ಕೊಂಡು ಬಂದಿದ್ದಾನೆ. ಅಂದರೆ ಇವನದ್ದು ಎಷ್ಟು ದೊಡ್ಡದ ದೇಹ ಅಂತ ಆಲೋಚನೆ ಮಾಡಿ, ಜಾಲಂಧರನದ್ದು ಅಂತ. ಅವನು ಬೃಹದಾದ ಬೆಟ್ಟವನ್ನು ಏರ್ತಾ ಇದ್ದಾನೆ. ಅಲ್ಲಿ ಎಲ್ಲ ಮುಂಡಗಳು ರುಂಡಗಳೆಲ್ಲ ಚಂಡಾಡಿದ್ದಾರೆ, ಯುದ್ಧ ಆಗ್ತಾ ಉಂಟು. ಒಂದಿಷ್ಟು ಜನ ಸತ್ತಿದ್ದಾರೆ. ಶುಂಭನನ್ನು ತಾನು ದೈತ್ಯರೊಡೆಗೆ ಕೂಡಿಕೊಂಡು ಬಂದು ಶಿವ ಮತ್ತು ಇವರೊಟ್ಟಿಗೆ ಯುದ್ಧ ಮಾಡಿದರೆ, ಶಿವನೊಟ್ಟಿಗೆ ಯುದ್ಧ ಮಾಡ್ತಾ ಇದ್ದಾರೆ. ಪಾರ್ವತಿ ಅಲ್ಲಿ ಕಾಣ್ತಾ ಇಲ್ಲ. ಕೊನೆಗೆ ಈ ಶುಂಭನನ್ನು ಏನು ಮಾಡ್ತಾನೆ ಕೇಳಿದರೆ, ಅಧಿಪತಿಯನ್ನಾಗಿ ಆ ಕೈಲಾಸ ಪರ್ವತಕ್ಕೆ ತಾನು ನಿಯಮಿಸ್ತಾ ಇದ್ದಾನಂತೆ. ಅಷ್ಟೂ ಕಾರ್ಯಕ್ರಮ ಮಾಡಿದವ ಈ ಶುಂಭ ಎನ್ನುವವನನ್ನು ಜಾಲಂಧರ. ಆಮೇಲೆ ಇಂದ್ರಲೋಕದಲ್ಲಿಯೂ ಅಷ್ಟೇ, ಇಂದ್ರನಲ್ಲಿ ಸೋಲಿಸಿದ್ದಾನೆ. ಅಲ್ಲಿ ಈ ನಿಶುಂಭನನ್ನು ಉತ್ತರಾಧಿಕಾರಿಯನ್ನಾಗಿ ತಾನು ನಿಲ್ಲಿಸಿಟ್ಟಿದ್ದಾನೆ. ಅಂದರೆ ಆ ಕಾಲದಲ್ಲಿ ಎಲ್ಲ ರಕ್ಕಸರು ಅವರೆಲ್ಲ ಬಂದಿದ್ದಾರೆ, ಸುಖವನ್ನು ಕಾಣ್ತಾ ಇದ್ದಾರೆ. ಆಮೇಲೆ ಶಿವಪುತ್ರನಾದ ಸ್ಕಂದ ಬಂದಿದ್ದಾನೆ, ಗಣಪತಿ ಬಂದಿದ್ದಾರೆ, ಇವರೆಲ್ಲ ಯುದ್ಧ ಮಾಡ್ತಾ ಇದ್ದಾರೆ. ಇವ ಏನು ಮಾಡಿದ್ದಾನೆ ಕೇಳಿದರೆ, ಜಾಲಂಧರ ಮತ್ತು ರುದ್ರದೇವರದ್ದು ಯುದ್ಧ ಆಗ್ತಾ ಉಂಟು. ಯುದ್ಧ ಆಗುವಾಗ ಜಂಭ ಎನ್ನುವಂತಹ ಒಂದು ಜ್ವರ ಉತ್ಪತ್ತಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ ರುದ್ರದೇವರಿಂದಾಗಿ. ಆ ಜ್ವರವನ್ನು ನಿಯಮನ ಮಾಡಲಿಕ್ಕೋಸ್ಕರ ಮತ್ತೆ ಇವ ಯುದ್ಧ ಮಾಡಿದ್ದಾನೆ ಜಾಲಂಧರ ಅಂತ. ಇದರಿಂದ ಏನು ಕೇಳಿದರೆ, ಯುದ್ಧ ಎಲ್ಲ ಆಗುವಾಗ ಎಷ್ಟೋ ರೋಗಗಳು ಉತ್ಪತ್ತಿಯಾಗತ್ತೆ. ಇದನ್ನು ನಾವು ಬಾಣಾಸುರನ ಚರಿತ್ರೆಯಲ್ಲಿ ಭಾಗವತದಲ್ಲಿ ನೋಡ್ತೇವೆ. ವೈಷ್ಣವ ಜ್ವರ, ಶೈವ ಜ್ವರ ಅಂತ ಎಲ್ಲ ಇತ್ತು ಅಂತ. ಅದೇ ರೀತಿಯಾಗಿ ಇಲ್ಲಿ ಕೂಡ ಅಂತಹ ಜ್ವರ ದೇವತೆಗಳೆಲ್ಲ ಹುಟ್ಟಿಕೊಂಡದ್ದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಗೌರಿ ಏನು ಮಾಡಿದ್ಲು ಕೇಳಿದರೆ, ತಾನು ಮಕ್ಕಳೆಯವರೊಟ್ಟಿಗೆ ಯುದ್ಧ ಆಗುವಾಗ ತಾನು ಹೋಗಿದ್ದಾಳೆ. ವೀರಭದ್ರನ ಹತ್ರ ಹೇಳ್ತಾ ಇದ್ದಾಳೆ, ನನ್ನ ಮಕ್ಕಳಿಗಾಗಲಿ ನಮಗಾಗಲಿ ಯಾರಿಗೂ ಉಪದ್ರವ ಮಾಡಿದಾಗೆ ನೀನು ರಕ್ಷಣೆ ಕೊಡಬೇಕು ಅಂತ ಹೇಳಿ ತಾನು ಅಂತಃಪುರವನ್ನು ಹೋಗಿ ಕೂತ್ಕೊಂಡಿದ್ದಾಳೆ. ವೃಷಭನನ್ನು ಕಳಿಸಿಕೊಡ್ತಾ ಇದ್ದಾಳೆ. ವೃಷಭ ಅಂದರೆ ಎತ್ತನ್ನು ಕಳಿಸಿಕೊಟ್ಟು ಇಡೀ ಸೈನ್ಯವನ್ನು ನೀನು ಹುಡಿ ಮಾಡಬೇಕು ಅಂತ ಅನುಗ್ರಹವನ್ನು ಮಾಡಿ ಕಳಿಸಿದ್ದಾಳೆ. ಹಾಗಾಗಿ ವೃಷಭ ದೇವ ಬರ್ತಾನೆ. ವೃಷಭ ಅಂದರೆ ಎತ್ತು ಬಂದು ತಾನು ಜಾಲಂಧರನ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾನೆ. ಅವನೂ ಕೂಡ ತಾನು ಸೋತು ಹೋಗುತ್ತಾನೆ. ಶಿವ ಮತ್ತು ಜಾಲಂಧರನ ಯುದ್ಧ ಆಗ್ತಾ ಉಂಟು. ತೇಜೋನ್ಯದೇವ ನಕ್ಷತ್ರ ಶಶಾಕ ಸಕಲಾದಿಶು ಉದ್ಘಾಟಿತ ಜಗತ್ಕೋಶ ಮನ್ಮದೇವ ವರರ್ಮಹು ಅಂತ ಇಬ್ಬರದ್ದು ಯುದ್ಧ ಎಷ್ಟು ಜೋರಾಯಿತು ಕೇಳಿದರೆ, ಗ್ರಹ ನಕ್ಷತ್ರ ತಾರೆ ನೀಹಾರಿಕೆ ಚಂದ್ರ ಎಲ್ಲವೂ ಕೂಡ ಮಿಂಚುವ ಕಾಂತಿಗಿಂತಲೂ ಮಿಗಿಲಾದಂಥ ಇವರ ಯುದ್ಧದ ಕಾಂತಿಯೇ ಜಾಸ್ತಿ ಆಯಿತು ಅಂತ ತೋರಿಸ್ತಾ ಇದ್ದಾರೆ. ಆಗ ದೇವತೆಗಳ ಒಂದು ವ್ಯವಸ್ಥೆ ಏನು ಕೇಳಿದರೆ, ಇಷ್ಟೆಲ್ಲ ಯುದ್ಧ ಆಗುವಾಗ ಜಾಲಂಧರ ಏನು ಮಾಡಿದ, ತಾನೊಂದು ಕೃತಕನಾದಂತಹ ಒಂದು ದೇಹವನ್ನು, ಅಂದರೆ ಯುದ್ಧ ಮಾಡುವಾಗ ತನ್ನೊಂದು ಮಾಯಾ ಶರೀರವನ್ನು ಒಂದು ನಿರ್ಮಾಣ ಮಾಡಿ ಅಲ್ಲಿ ಯುದ್ಧಕ್ಕೆ ಬಿಟ್ಟಿದ್ದಾನೆ. ತಾನು ಮಾತ್ರ ರುದ್ರದೇವರದ್ದೇ ಒಂದು ದೇಹವನ್ನು ಮಾಡಿಕೊಂಡು ಗಣಪತಿ ಮತ್ತು ಷಣ್ಮುಖನ ದೇಹವನ್ನು ಕೃತಕವಾದದ್ದು ನಿರ್ಮಾಣ ಮಾಡಿ ಅವರಿಬ್ಬರು ಸತ್ತು ಹೋಗಿದ್ದಾರೆ ಅಂತ ಹೇಳಿಕೊಂಡು ಈ ಪಾರ್ವತಿಯ ಬಳಿಗೆ ಬಂದು, ನೋಡು ನಾನೇ ನಿನ್ನ ಗಂಡ ಅಂತ ಹೇಳಿ, ನೋಡು ನನ್ನ ಮಕ್ಕಳಿಬ್ಬರೂ ಸತ್ತು ಹೋದರು, ಇನ್ನು ನಾವು ಯಾಕೆ ಬದುಕಬೇಕು ಅಂತೆಲ್ಲ ಅಳ್ತಾ ಹೋಗ್ತಾನೆ. ಇವಳು ಹೌದು ನನ್ನ ಮಕ್ಕಳಿಗೆ ಹೀಗಾಯ್ತಲ್ಲ ಅಂತ ಅಳ್ತಾಳೆ, ಯಾರು ಪಾರ್ವತಿ ಕೂಡ. ಆದರೆ ಮಧ್ಯದಲ್ಲಿ ಏನು ಹೇಳ್ತಾನೆ ಕೇಳಿದರೆ, ನೋಡು ಇನ್ನು ನಾವು ಎಷ್ಟು ದಿನ ಬದುಕುತ್ತೇವೋ ಇಲ್ವೋ ಗೊತ್ತಿಲ್ಲ, ಹಾಗಾಗಿ ನೀನು ಬಾ, ನಾವು ಒಟ್ಟಿಗಿಬ್ಬರು ಸೇರಿಕೊಂಡು ಸುಖವನ್ನು ಪಡುವ ಅಂತೇಳಿ ತಾನು ಕಾಮಕೇಳಿಗೆ ತಾನು ಕರೀತಾ ಇದ್ದಾನೆ. ಇಷ್ಟೆಲ್ಲ ಆಗುವಾಗ ಇವಳಿಗೆ ಪಾರ್ವತಿಗೆ ಸಂಶಯ ಬಂದುಬಿಟ್ಟಿತು. ಎಂಥದ್ದು ಇದು, ಶಿವನೇ ಹೌದಾ ಅಲ್ವಾ? ಯಾಕೆ ಕೇಳಿದರೆ, ನನ್ನ ಗಂಡನ ನಾನು ಪರಮ ವೈರಾಗ್ಯ ಮೂರ್ತಿಯಾಗಿ ತಿಳ್ಕೊಂಡದ್ದು, ಎಲ್ಲೆಲ್ಲಿಯೋ ಕೂಡ ತಾನು ಸುಖಕ್ಕೆ ಕರೆದವರದಲ್ಲ, ಮತ್ತು ಎಲ್ಲಿ ಎಲ್ಲ ಕಾಮವನ್ನು ಆಡಬಾರ್ದು ಅಂತ ಹೇಳ್ತಾರೆ. ಮಹಾವಿಷಾದೆ ಪತಿತೆ ಭಯೇ ಚಕ್ರತೆ ಸಮಾಧೌ ವಮನೆ ಮಹಾಜ್ವರೆ ಶ್ರಾದ್ಧೆ ಪ್ರಯಾಣೆ ಗುರುವೃದ್ಧ ಸನ್ನಿಧೌ ರತಿಂಬುಧ ಶಂಕರ ವರ್ಜಯಂತಿ ಅಂತ ರುದ್ರದೇವರು ಹೇಳಿದ ಮಾತು ಇದೆಲ್ಲ ಅವಳು ನೆನಪಿಸಿಕೊಳ್ತಾಳೆ. ಎಲ್ಲಿ ಕಾಮಕ್ಕೇಡಿಯನ್ನು ಆಡಬಾರದು ಅಂತ ಕೇಳಿದರೆ ಭಯಂಕರವಾದಂಥ ದುಃಖ ಉಂಟು.
ತುಂಬ ದುಃಖ ಇದ್ದಾಗ ಹೆಂಡತಿಯೊಟ್ಟಿಗೆ ಸೇರಿ ಮಲಗುವುದಲ್ಲ, ಸುಖವನ್ನು ಕಾಣೋದಲ್ಲ. ಈಗ ಇಲ್ಲಿ ಗಣಪತಿಯೂ ಸತ್ತಿದ್ದಾನೆ ಅಂತ ಹೇಳ್ತಾ ಇದ್ದಾನೆ, ಷಣ್ಮುಖನೂ ಸತ್ತಿದ್ದಾನೆ ಅಂತ ತೋರಿಸ್ತಾ ಇದ್ದಾನೆ. ಅಂಟು ಇರುವಾಗಲೂ ಕೂಡ ಇಲ್ಲ ಬಾ ಅಂತ ಹೇಳ್ತಾ ಇದ್ದಾನೆ. ಕೇಳಿದರೆ ಇವಳಿಗೆ ಸಂಶಯ ಆಯಿತು. ಏನು ಇದು ಖಂಡಿತ ಮಹಾರುದ್ರದೇವರಲ್ಲ, ಈ ರುದ್ರದೇವರ ವೇಷದಲ್ಲಿ ಯಾರೋ ಬಂದಿರಬೇಕು ಅಂತ. ಇದೇ ಪದ್ಮಪುರಾಣ ಬೇರೆ ಕಡೆ ಹುಂಡ ಅಂತ ಒಬ್ಬ ಅಸುರ ಇದ್ದ. ಅವನು ಹಾಗೆ ರುದ್ರದೇವರದ್ದೇ ವೇಷ ಹಾಕಿಕೊಂಡು ಬಂದಿದ್ದ. ಪಾಪ ಇವಳಿಗೆ ಸುರಿವಿಗೆ ಗೊತ್ತೇ ಆಗಲಿಲ್ಲ. ಮತ್ತೆ ಗೊತ್ತಾಯಿತು. ಮತ್ತೆ ಅಲ್ಲಿ ಅವಳ ಕಚ್ಚಿ ಅವನನ್ನು ನಾಶ ಮಾಡಿ ಬಿಡ್ತಾಳೆ ಅಂತ ಚರಿತ್ರೆಯನ್ನು ನೋಡ್ತೇವೆ. ಹಾಗಾಗಿ ರುದ್ರದೇವರ ವೇಷದಲ್ಲಿ ಬಂದದ್ದಿರಬಹುದೋ ಅಲ್ಲ ನನ್ನ ಗಂಡನೆಯೋ ಅಂತ ಒಂದು ಸಂಶಯ ಅವಳಿಗೆ ಉಂಟಾಗತ್ತೆ. ಹಾಗೆಯೇ ಭಯೇಚ ಬಹಳ ಹೆದರಿಕೆ ಆಗ್ತಾ ಉಂಟು. ಹೆದರಿಕೆ ಆಗ್ತಾ ಇರುವಾಗ ಗಂಡ ಹೆಂಡತಿ ಒಟ್ಟಿಗೆ ಮಲಗಿಕೊಂಡು ಸುಖವನ್ನು ಕಾಣೋದಲ್ಲ. ಆಮೇಲೆ ಸಮಾಧೌ ಧ್ಯಾನಕ್ಕೆ ತೊಡಗಿದ್ದಾರೆ, ಸಮಾಧಿ ಸ್ಥಿತಿಯಲ್ಲಿದ್ದಾರೆ. ಆಗ ಹೋಗಿ ಡಿಸ್ಟರ್ಬ್ ಮಾಡೋದಲ್ಲ, ಬನ್ನಿ 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 ಅಂತ ಮಾಡಬಾರ್ದು. ಆಮೇಲೆ ವಮನೆ ವಾಂತಿ ಮಾಡ್ತಾ ಇದ್ದಾರೆ. ಬಾಬಾ ಒಟ್ಟಿಗೆ ಮಲಗುವ ಹೇಳಿದರೆ ಪಾಪ ವಾಂತಿ ಮಾಡ್ತಾ ಇದ್ದಾಳೆ, ಎಲ್ಲಿ ಸುಖವನ್ನು ಕಾಣಲಿಕ್ಕಾಗುತ್ತದೆ. ಮಹಾಜ್ವರೇ ಬಹಳ ಜ್ವರ ಇದ್ದಾಗ ಒಟ್ಟಿಗೆ ಮಲಗಬಾರ್ದು. ಶ್ರಾದ್ಧೆ ಶ್ರಾದ್ದ ಭೋಜನ ಮಾಡಿದವತ್ತು ಅಥವಾ ಶ್ರಾದ್ದವನ್ನು ಮಾಡಿದವತ್ತು ಅಥವಾ ಹಿಂದಿನ ದಿನ ಅವತ್ತು ಹರಿದಿನಗಳಲ್ಲಿ ಇವೆಲ್ಲ ಸೇರಬಾರದು ಅಂತ ಇದೆ. ಪ್ರಯಾಣಕ್ಕೆ ಹೋದಾಗ ಅಲ್ಲಿ ನಾವು ಗಂಡ ಹೆಂಡತಿ ಒಟ್ಟು ಮಲಗಿಕೊಂಡು ಸುಖವನ್ನು ಕಾಣಬಾರದು. ಯಾಕೆ ಪ್ರಯಾಣದಲ್ಲಿ ಎಲ್ಲಿ ಹೇಗೆ ಏನು ಅಂತ ಗೊತ್ತಿಲ್ಲ. ಇವತ್ತೆಷ್ಟೋ ಜನ ಹನಿಮೂನಿಗೆ ಅಂತ ಹೋಗ್ತಾರೆ, ಊಟಿಯಲ್ಲಿ ಇಲ್ಲಿಗೆ ಅಂತ. ಎಲ್ಲಿ ಕ್ಯಾಮರಾ ಫಿಕ್ಸ್ ಮಾಡಿರ್ತಾರೋ ಏನು ಮಾಡಿರ್ತಾರೋ ಗೊತ್ತಿರೋದಿಲ್ಲ ನೋಡಿ. ಅದು ಮೊದಲೇ ಗೊತ್ತಿತ್ತು ಇವರಿಗೆ. ಹಾಗಾಗಿ ಪ್ರಯಾಣದಲ್ಲಿ ಅದನ್ನೆಲ್ಲ ವಿವರ್ಜನೆ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ಗುರುವೃದ್ಧ ಸನ್ನಿಧವು ಗುರುಗಳು ಬಂದಿದ್ದಾರೆ ಅಥವಾ ನಮಗಿಂತ ಹೆಚ್ಚು ವಯಸ್ಸಿನವರೆಲ್ಲ ಬಂದಿದ್ದಾರೆ, ಅವರ ಸನ್ನಿಧಾನ ಇರುವಾಗ ಇಂಥದ್ದನ್ನೆಲ್ಲ ಮಾಡಬಾರದು ಅಂತ ಹೇಳ್ತಾರೆ. ಹಾಗಾಗಿ ಇಷ್ಟೆಲ್ಲ ಇರುವಾಗ ಇವರು ಮತ್ತೆ ರತಿಕ್ರೀಡೆಗೆ ಬಾ ಅಂತ ಕರೀತಾರೆ ಅಂತ ಕೇಳಿದರೆ ಖಂಡಿತ ಇವರು ನನ್ನ ಗಂಡ ಇರಲಿಕ್ಕಿಲ್ಲ ಅಂತ ಆಲೋಚನೆ ಮಾಡ್ತಾಳೆ. ಹಾಗಾಗಿ ಇವಳ ಗೆಳತಿ ಒಬ್ಬಳು ಜಯ ಅಂತ, ಆ ಜಯ ಎನ್ನುವವಳನ್ನು ಕರೆದು ಪಾರ್ವತಿ ಹೇಳ್ತಾಳೆ, ನೋಡು ನಿನ್ನ ಸಖಿಯರೆಲ್ಲ ಸೇರಿಕೊಂಡು ಅವರನ್ನು ಪರೀಕ್ಷೆ ಮಾಡಿ ಇವರು ನಿಜವಾಗಿ ನನ್ನ ಗಂಡ ಶಿವನೆಯೋ ಅಥವಾ ಬೇರೆಯೋ ಅಂತ ಕೇಳ್ಕೊಳ್ಳಿ ಮಣ್ಣಿ ಅಂತ ತಾನು ಹೇಳ್ತಾ ಇದ್ದಾಳೆ. ಈ ಜಯ ಏನು ಮಾಡಿದ್ದಾಳೆ ಕೇಳಿದರೆ, ತಾನು ಶಿವನದ್ದೇ ವೇಷಧಾರಣೆಯನ್ನು ಮಾಡಿಕೊಂಡು ತಾನು ಶಿವನ ಬಳಿಗೆ ಬಂದಿದ್ದಾಳೆ. ಈ ಕಪಟನಾದಂತಹ ಯಾವ ಶಂಕರ ಇದ್ದಾನೆ ಅವ ಏನು ಮಾಡಿದ್ದಾನೆ, ಈ ಜಯೆಯನ್ನು ನೋಡಿ, ಅಂದರೆ ಪಾರ್ವತಿಯ ವೇಷದಲ್ಲಿ ಬಂದಿದ್ದಾಳೆ ಯಾರು ಜಯ. ಹಾಗಾಗಿ ಇದು ಪಾರ್ವತಿಯೇ ಬಂದದ್ದು ಅಂತ ತಿಳ್ಕೊಂಡಂಥ ಕಪಟನಾದಂಥ ಈ ಜಾಲಂಧರ ಆ ಜಯೆಯನ್ನು ಅಂದರೆ ಪಾರ್ವತಿ ಅಂತ ತಿಳ್ಕೊಂಡು ಅವಳನ್ನು ಅಪ್ಪಿಕೊಂಡಿದ್ದಾನೆ. ಅಪ್ಪಿಕೊಂಡದ್ದು ಮಾತ್ರ ಅಲ್ಲ, ಅಲ್ಲೇ ವೀರ್ಯಸ್ಖಲನೆ ಆಗಿ ಹೋಗಿದೆ ಅಂತ ಅಷ್ಟೊತ್ತಿಗೆ ಆಗುವಾಗ ಜಯಗೆ ಗೊತ್ತಾಯಿತು, ಓ ಇದು ನಿಜವಾದ ಶಿವ ಅಲ್ಲ, ಯಾವುದೋ ಒಬ್ಬ ಅಸುರ ಈ ರೀತಿಯಲ್ಲಿ ಬಂದಿದ್ದಾನೆ ಅಂತ ಅವಳು ಜೋರು ಮಾಡಿ ಕೇಳ್ತಾಳೆ, ಯಾರು ನೀನು ಹೇಗೆ ಅಂತ. ಆಗ ಅವನು ತಾನು ಜಾಲಂಧರ ಅಂತ ಹೇಳ್ತಾನೆ. ಈ ಸುದ್ದಿಯನ್ನು ಬಂದು ಪಾರ್ವತಿಗೆ ಬಂದು ಹೇಳ್ತಾರೆ, ನೋಡಿ ಅದು ಘಟನೆ ನಿಜವಾದದ್ದಲ್ಲ, ಅದು ಯಾರೋ ಜಾಲಂಧರಂತೆ, ಆತ ತಾನು ವೇಷ ಮರೆಸಿಕೊಂಡು ಬಂದಿದ್ದಾನೆ, ನಿಮ್ಮನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅಂತ ಹೇಳ್ತಾರಂತೆ. ಆಗ ಅಷ್ಟು ಮಾತ್ರ ಅಲ್ಲ, ಸಿಟ್ಟು ಬಂದಂಥ ಜಯ ಅವನಿಗೆ ಒಂದು ಶಾಪವನ್ನು ಕೂಡ ಕೊಟ್ಟು ಬಿಡ್ತಾಳೆ. ಏನು ಕೇಳಿದರೆ, ನೀನು ಶರೀರವನ್ನು ತ್ಯಾಗ ಮಾಡು ನೀನು ಅಂತ, ಆದಷ್ಟು ಬೇಗ ನಿನ್ನ ಶರೀರವನ್ನು ನೀನು ತ್ಯಾಗ ಮಾಡುವ ಹಾಗೆ ಆಗತ್ತೆ ಅಂತ. ಹಾಗಾಗಿ ಮುಂದೆ ಆತ ದೇಹವನ್ನು ಬಿಡುವಂತಹ ಪರಿಸ್ಥಿತಿ ಜಾಲಂಧರನಿಗೆ ಬರ್ತದೆ ಅಂತ ತೋರಿಸಿಕೊಡ್ತಾರೆ. ಇದನ್ನೆಲ್ಲ ತಾನು ಮಲಗಿದಂತಹ ವಿಷ್ಣುವಿಗೆ ಗೊತ್ತಾಯಿತು. ಏನು, ಜಾಲಂಧರ ತಾನೊಂದು ಶಿವನ ವೇಷದಲ್ಲಿ ಹೋಗಿ ಪಾರ್ವತಿಯನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾನೆ ಅಂತ. ಬಹಳ ಸಿಟ್ಟು ಬಂತಂತೆ ಮಹಾವಿಷ್ಣುವಿಗೆ. ಅಲ್ಲ, ಈ ರೀತಿಯೂ ಮೋಸ ಮಾಡೋದಾ? ಹಾಗಾದರೆ ಬಿಡಲೇಬಾರ್ದು. ಜಾಲಂಧರನ ಪತ್ನಿ ಯಾರಿದ್ದಾಳೆ ಬೃಂದೆ, ಅವಳನ್ನು ನಾನು ಬಿಡೋದಿಲ್ಲ ಅಂತ ಮೈಯಿಗೆ ಮೈ ಅಂತ ಹೇಳಿದ ಹಾಗೆ. ಹಾಗಾಗಿ ಇವ ಏನು ಮಾಡ್ತಾನೆ ಮಹಾವಿಷ್ಣು ಕೇಳಿದರೆ, ತಾನಲ್ಲಿಂದ ಎದ್ದು ತಾನು ಹೊರಟಿದ್ದಾನೆ. ಎಲ್ಲಿಗೆ ಕೇಳಿದರೆ, ಬೃಂದ ಇರುವಂತಹ ಜಾಗಕ್ಕೆ, ಯಾವ ಜಾಲಂಧರಪುರ ಅಂತ ಉಂಟು ಅಲ್ಲಿಗೆ ತಾನು ಬಂದಿದ್ದಾನೆ. ತನ್ನದೇ ಒಂದು ಮಾಯೆಯಿಂದಾಗಿ ಅವಳೇ ತನ್ನಲ್ಲಿಗೆ ಬರುವ ಹಾಗೆ ತಾನು ನಿರ್ಮಾಣ ಮಾಡಿದ್ದಾನೆ ವಾತಾವರಣವನ್ನು. ಒಂದು ದಟ್ಟವಾದ ಕಾಡು, ಆ ಕಾಡಿನಲ್ಲಿ ಈ ಶೇಷಸೇನನಾಗಿ ಮಲಗಿದ್ದಾನೆ. ಶೇಷನನ್ನು ಕರ್ಕೊಂಡು ಹೋಗಿದ್ದಾನೆ. ಶೇಷ ಯಾರು ಕೇಳಿದರೆ ಅವನೇ ನರ. ಹೀಗಾಗಿ ನರ ಮತ್ತು ನಾರಾಯಣ ಎನ್ನುವಂಥ ಸನ್ಯಾಸ ವೇಷದಲ್ಲಿ ತಾನು ಅಲ್ಲಿ ಹೋಗಿದ್ದಾರೆ. ಹಾಗಾಗಿ ನಮಗೆ ನರನಾರಾಯಣರಾಗಿ ಬಂದಂತಹ ಯಾವ ರೂಪ ಉಂಟು ಅದು ಇಲ್ಲಿ ಆವಿರ್ಭಾವ ಆದದ್ದು ಅಂತ ಕೊಡ್ತಾರೆ. ಆಗ ಕೇಳಿದಂತೆ ಶೇಷ, ಯಾರೂ ಸೇವಕರಿಲ್ಲ, ಏನೂ ಇಲ್ಲ, ಯಾಕೆ ನಾವಿಬ್ಬರೇ ಹೀಗೆ ಹೋಗ್ತಾ ಇದ್ದೇವೆ ಅಂತ. ಮತ್ತೆಂಥದ್ದಲ್ಲ, ಅವ ಮೋಸ ಮಾಡಿದ್ದಾನೆ ಜಾಲಂಧರ, ಅದಕ್ಕೋಸ್ಕರ ನಾವು ಅವನಿಗೆ ಪ್ರತಿ ಮೋಸ ಮಾಡಲಿಕ್ಕೆ ಹೊರಡುವ ಅಂತ ಹೇಳ್ತಾ ಇದ್ದ. ತನ್ನ ದೇಹವನ್ನು ತಾನು ಮರೆಸಿ ಶಿವನ ವೇಷದಲ್ಲಿ ಹೋಗಿ ಪಾರ್ವತಿಯನ್ನು ಸೇರಬೇಕು ಅಂತ ಜಾಲಂಧರ ತೊಡಗಿದ್ದಾನೆ. ಅದೇ ರೀತಿಯಾಗಿ ನಾನು ಕೂಡ
ಆ ಜಾಲಂಧರನ ವೇಷದಲ್ಲಿ ಹೋಗಿ ಬೃಂದೆಯನ್ನು ನಾನು ಹಾಳು ಮಾಡಬೇಕು ಅಂತ ಇದ್ದೇನೆ. ಅದಕ್ಕೋಸ್ಕರ ಏನು ಮಾಡಿದ್ದಾನೆ, ಕಾಡಿನಲ್ಲಿ ಹೋಗಿ ಒಂದು ಆಶ್ರಮವನ್ನು ನಿರ್ಮಾಣ ಮಾಡಿ ಅಲ್ಲೆಲ್ಲ ಗುರು ಶಿಷ್ಯರು ಇದ್ದಾರೆ. ಅವರೆಲ್ಲರ ಅನೇಕ ಶಿಷ್ಯರು ಕಾಮರೂಪಗಳನ್ನು ಬೇಕಾದಂಥ ರೂಪವನ್ನು ಪಡ್ಕೊಳ್ಬೋದು. ಮಹಾವಿಷ್ಣು ಕೂಡ ನಾರಾಯಣ ರೂಪದಲ್ಲಿ, ಹಾಗೆಯೇ ಶೇಷನನ್ನು ನರ ರೂಪದಲ್ಲಿ, ಇಬ್ಬರು ಸನ್ಯಾಸಿಗಳ ರೂಪದಲ್ಲಿ ಅಲ್ಲಿ ತಾವು ಓಡಾಡ್ತಾ ಇದ್ದಾರಂತೆ. ಶ್ರೀಹರಿ ತನ್ನ ಮಂತ್ರ ಪ್ರಭಾವದಿಂದಾಗಿ ಆ ಬೃಂದೆಯನ್ನು ಅಲ್ಲಿಗೆ ಕರೆಯುವ ಹಾಗೆ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಬೃಂದೆ ತಾನು ಮರಮನೆಯಲ್ಲಿ ಇದ್ದರೂ ಕೂಡ ಅವಳಿಗೆ ಏನೋ ಒಂದು ವಿರಹ ಆಗಿ, ಅಯ್ಯೋ ಮನೆಯಲ್ಲಿ ಕೂತು ಕೂತು ಸಾಕಾಗಿದೆ, ಎಲ್ಲಿಗಾದರೂ ಹೋಗುವ ಅಂತ ಹೇಳಿ ತನ್ನ ಗೆಳತಿಯನ್ನು ಕರ್ಕೊಂಡು ತಾನು ಅಲ್ಲಿಂದ ಹೊರಟಿದ್ದಾಳೆ.